ನಮಸ್ಕಾರ, ನನ್ನ ಹೆಸರು ಕಿಶೋರ್ ಅಂತ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲದಲ್ಲಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1993ರಿಂದ ಇದನ್ನು ಒಬ್ಬರೇ ಹ್ಯಾಂಡಲ್ ಮಾಡಿರೋದು ಅಂದರೆ ನಂಬ್ತೀರಾ? ಯಮಹಾ RX100. ಈ ಗಾಡಿ ಯಾವ ಥರದ ರೀಪೇಂಟು ಅಥವಾ ಆಲ್ಟ್ರೇಷನ್ ಆಗಿರಲಿಲ್ಲ. ಗಾಡಿ ನಿಲ್ಸಿನೇ 5-6 ವರ್ಷ ಮೇಲಾಗಿತ್ತು. ಟೋ ಮಾಡ್ಕೊಂಡು ತಗೊಂಡ್ಬಂದು ಕಂಪ್ಲೀಟ್ ಆಗಿ ಆಯಿಲ್ ಡೌನ್ ಮಾಡಿ ಹೊಸ ಆಯಿಲ್ ಹಾಕಿ ಗಾಡಿ ಕಂಡೀಷನ್ ನೋಡಿದ್ರೆ ನಂಗೆ ಯಾಕೋ ಸಮಾಧಾನ ಆಗಲಿಲ್ಲ. ಬಿಚ್ಚಿ ಕಂಪ್ಲೀಟಾಗಿ ರಿಸ್ಟೋರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ವೆಹಿಕಲ್ನ ಡಿಸ್ಅಸೆಂಬಲ್ ಮಾಡಿದ್ವಿ. ಸಿಲ್ವರ್ ಇರೋದನ್ನು ಸಿಲ್ವರ್, ಬ್ಲ್ಯಾಕ್ ಇರೋದನ್ನು ಬ್ಲ್ಯಾಕ್ ಕಲರ್ ರೀಪೇಂಟ್ ಮಾಡಿಸ್ಬೇಕು ಅಂತ ಡಿಸೈಡ್ ಆಗಿ ಫೈನಲ್ ನೋಡ್ಬಿಟ್ಟು ಹೇಳಿ ಪೇಂಟ್ ಹೇಗೆ ಬಂದಿದೆ ಅಂತ. ನಾಗವಾರ ಸಾರಾಯಿಪಾಳ್ಯ ಹತ್ರ ಬಂದ್ವಿ. ಗಾಡಿಯಲ್ಲಿ ಏನೇನು ಕ್ರೋಮ್ ಐಟಮ್ಸ್ ಇದೆಯೋ ಎಲ್ಲವೂ ಬೇಕು ತಗೊಂಬಂದೆ. 3-4 ದಿನದಲ್ಲಿ ಕೊಡ್ತಾರೆ. JC ರೋಡಲ್ಲಿರೋ ನೌಕರ್ ಆಟೋ ಪಾರ್ಟ್ಸ್ ಹೊರಗಡೆಗೂ ಇಲ್ಲಿಗೂ ತುಂಬ ರೇಟ್ ಡಿಫ್ರೆನ್ಸ್ ಇರುತ್ತೆ. RX-ನ ಮಾಡಿಫೈ ಮಾಡೋಕ್ಕೆ 1 ಲಕ್ಷ 2 ಲಕ್ಷ ಆಯಿತು ಅಂತ ಹಿಂಗೆ ಹೇಳ್ತಾರೆ. ನನ್ನ ವೆಹಿಕಲ್ನ ಎಕ್ಸಾಕ್ಟ್ ಪ್ರೈಸ್ ನಿಮ್ಗೆ ಹೇಳಬೇಕು ಅಂತ ಈ ಒಂದು ವಿಡಿಯೋ ಮಾಡ್ತಿರೋದು. ಶಾಕ್ ಅಬ್ಸರ್ವ್ಗಳನ್ನ ಹೈಟ್ ಮಾಡಿಸಿದ್ರೆ RX ಒಂದು ರೋಡ್ ಗ್ರಿಪ್ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ. ನಾನು ಈ ಬಗ್ಗೆ ಹೇಳಲೇಬೇಕು. 1,500 ರೂಪಾಯಿಗೆಲ್ಲ ಏನೇನೋ ಆನೆಗಳಿಟ್ಟು ಕಳ್ತನ ಮಾಡೋ ಯುವಕರೇ. 20 ವರ್ಷ ಆಗಿರ್ಬೋದು. ಇಷ್ಟು ವಯಸ್ಸಾದರೂ ಸ್ವಂತ ಕಾಲ ಮೇಲೆ ನಿಂತು ನಾನೇ ದುಡಿಬೇಕು ಅನ್ನೋ ಹಠ ಇದೆ ಇವ್ರಿಗೆ. ಸ್ವಾಭಿಮಾನಿ. ಇವರೇ ದೀಪಕ್ ಸರ್. ನನಗಿಂತ ತುಂಬ ಕುತೂಹಲ ನನ್ನ ಗಾಡಿ ಯಾವಾಗ ರೆಡಿ ಆಗುತ್ತೆ ಅಂತ. ಆಲ್ಮೋಸ್ಟ್ 3 to 4 ಡೇಸ್ ಆಯಿತು. ಇದೇ ನಮ್ಮ ಗ್ಯಾರೇಜು, ಫ್ರೆಂಡ್ಸ್ ಬೈಕ್ ಪಾಯಿಂಟ್ ಅಂತ. ತುಂಬ ಫ್ರೆಂಡ್ಸ್ಗಳು ಬರ್ತಾರೆ ಇಲ್ಲಿ. ಸನೀಲ್ ಅಂತ ಕೇರಳದವರು.
ಕಲರ್ನ ಚೂಸ್ ಮಾಡಿದ್ದೆ. ತುಂಬಾ ಜನ RX ಫ್ಯಾನ್ಸ್ಗಳಿದ್ದಾರೆ. ಸಂಬಳ ಎಷ್ಟು, ಮನೇಲಿ ಎಷ್ಟಿಟ್ಟಿದ್ಯಾ, ಲಾಕರ್ಲಿ ಎಷ್ಟಿಟ್ಟಿದ್ಯಾ, ಆಸ್ತಿ ಎಷ್ಟು ಮಾಡಿದ್ದಾರೆ ಅನ್ನೋದಕ್ಕಿಂತ ರೋಡಲ್ಲಿ ಹೋಗ್ಬೇಕಾದ್ರೆ ಯಾವ ಮಾಡಲು, ಎಷ್ಟು ಕೊಡುತ್ತೆ ಮೈಲೇಜು, ಎಷ್ಟಾಯ್ತು ಖರ್ಚು ಅಂತ ಕೇಳೋರ್ಗೆ ಉತ್ತರ ಕೊಡೋದ್ರಲ್ಲೇ ಒಂದು ಖುಷಿ. ಓವರಾಲ್ ವೆಹಿಕಲ್ ಅಪಿಯರೆನ್ಸ್ ಈ ಥರ ಇದೆ. ಮಿರರಿಂದ ಹಿಂದೆ ಸ್ಯಾರಿಗಳವರೆಗೂ ಒರಿಜಿನಾಲಿಟಿ ನಾನು ತೊಗೊಂಬಂದಿದ್ದೀನಿ. ನಾನು ಮಾಡಿರೋ ವಿಡಿಯೋ ಯಾವುದೇ ಮೆಕ್ಯಾನಿಕ್ಗೆ ಅಥವಾ ಪೇಂಟರ್ಗೆ, ಮಾಡಿಫೈಯರ್ಗೆ ಯಾವುದೇ ಕಾರಣಕ್ಕೂ ಬಿಸ್ನೆಸ್ಸಲ್ಲಿ ಕಾಂಪೀಟ್ ಮಾಡಬೇಕು ಅಂತಲ್ಲ. ನಾನು ಈ ಬಿಸ್ನೆಸ್ ಮಾಡೋನಲ್ಲ. ನಾನೊಬ್ಬ RX ಫ್ಯಾನ್.